ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗಂಡು ಮೆಟ್ಟಿದ ನಾಡು, ಕಬಡ್ಡಿಯ ತವರೂರು ಆದ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಕ್ರೀಡಾಭಿಮಾನಿಗಳ ಉತ್ಸಾಹ, ಅಭಿಮಾನ ಕಂಡು ಖುಷಿಯಾಗಿದೆ. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ. ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಬರುವ 2027 ಫೆಬ್ರವರಿ 15-16ರಂದು ಮತ್ತೆ ಇದೇ ಮೈದಾನದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರ ಹುಟ್ಟುಹಬ್ಬಕ್ಕೆ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಏರ್ಪಡಿಸಲಾಗುತ್ತೆ. ಯುವ ನಾಯಕರು ಚಿದಾನಂದ ಸವದಿ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ 2 ದಿನಗಳಿಂದ ಅಖಿಲ ಭಾರತ ಎ ಗ್ರೇಡ್ ಪುರುಷರ ಕಬಡ್ಡಿ ಲೀಗ್ ಪಂದ್ಯಾವಳಿಗಳು ಭರ್ಜರಿ ಯಶಸ್ಸು ಕಂಡಿದೆ. ಪ್ರಣಯ ಪೂಜಾರಿ ಫೌಂಡೇಶನ್ ಬೆಳಗಾವಿ ತಂಡ ಹಾಗೂ ಅನಿಕೇತನ್ ಫೌಂಡೇಶನ್ ಬಾರಾಮತಿ ತಂಡಗಳ ನಡುವಿನ ಭಾರೀ ಸೆಣಸಾಟದಲ್ಲಿ ಕೊನೆ ಘಟ್ಟದಲ್ಲಿ 8 ಅಂಕಗಳಿಂದ ಬೆಳಗಾವಿ ತಂಡ ಪ್ರಥಮ ಸ್ಥಾನ ಪಡೆದುಕೊಂಡು ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರ 66ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಭಿಮಾನಿ ಬಳಗದವರು ಕಳೆದ 2 ದಿನಗಳಿಂದ ಏರ್ಪಡಿಸಲಾಗಿದ್ದ ಕಬಡ್ಡಿ ಲೀಗ್ ಪಂದ್ಯಾವಳಿಗಳು ನಡೀತಾ ಇದ್ದು, ಸೋಮವಾರ ತಡರಾತ್ರಿ ನಡೆದ ಫೈನಲ್ನಲ್ಲಿ ಬೆಳಗಾವಿಯ ಪ್ರಣಯ ಪೂಜಾರಿ ಫೌಂಡೇಶನ್ ತಂಡ 42, ಅನಿಕೇತನ ಪಾಟೀಲ್ ಫೌಂಡೇಶನ್ ತಂಡ 38 ಅಂಕಗಳನ್ನು ಪಡೆಯುವುದರ ಮೂಲಕ 4 ಅಂಕಗಳಿಂದ ಬೆಳಗಾವಿ ತಂಡ ಗೆಲುವು ಸಾಧಿಸಿ ಬಾರಾಮತಿಯ ತಂಡದ ಪ್ರಶಸ್ತಿ ಕನಸು ನುಚ್ಚುನೂರು ಮಾಡಿದೆ. ಬೆಳಗಾವಿಯ ಪ್ರಣಯ ಪಾಟೀಲ್ ಫೌಂಡೇಶನ್ ತಂಡವು ಪ್ರಥಮ ಸ್ಥಾನ ಗಳಿಸಿ 1 ಲಕ್ಷ ರೂಪಾಯಿ ನಗದು ಹಾಗೂ ಪಾರಿತೋಷಕವನ್ನ ಮುಡಿಗೇರಿಸಿಕೊಂಡಿದೆ. ಮಹಾರಾಷ್ಟ್ರದ ಬಾರಾಮತಿ ಅನಿಕೇತನ ಪಾಟೀಲ್ ಫೌಂಡೇಶನ್ ತಂಡ ದ್ವಿತೀಯ ಸ್ಥಾನ ಪಡೆದು 75,000 ರೂಪಾಯಿ ಹಾಗೂ ಟ್ರೋಫಿ ಪಡೆಯಿತು. ತೃತೀಯ ಸ್ಥಾನವನ್ನ ಬಾರಾಮತಿಯ ಅಕಾಡೆಮಿ ತಂಡ ಪಡೆದು 50,000 ರೂಪಾಯಿ ಪಾರಿತೋಷಕ ಪಡೆದರೆ, ರೈಸಿಂಗ್ ಬುಲ್ಸ್ ಬೆಂಗಳೂರು ಚತುರ್ಥ ಸ್ಥಾನಕ್ಕೆ ತೃಪ್ತಿ ಪಡೆದು 25,000 ರೂಪಾಯಿ ಬಹುಮಾನ ತನ್ನದಾಗಿಸಿಕೊಂಡಿದೆ. ಈ ಕಬಡ್ಡಿ ಪಂದ್ಯಾಟಗಳ ರೂವಾರಿ ಯುವ ನಾಯಕ ಚಿದಾನಂದ ಸವದಿ ಬಹುಮಾನ ವಿತರಿಸಿದ್ದು, ಇಂದು ಆಡಂಬರದ ಹಲವು ಕ್ರೀಡೆಗಳ ನಡುವೆ ಗ್ರಾಮೀಣ ಸೊಗಡಿನ ಕಬಡ್ಡಿ ಮನಸ್ಸಿಗೆ ಮುದ ನೀಡುತ್ತದೆ ಎಂದು ಹೇಳಿದರು. ಸರ್ಕಾರ ಯಾವುದೇ ಸೌಲಭ್ಯಗಳನ್ನ ಪಡೆಯದೆ ಗ್ರಾಮೀಣ ಭಾಗದ ಐನಾಪುರದಂತಹ ಗ್ರಾಮದಲ್ಲಿ 2 ದಿನಗಳ ತನಕ ಇಂತಹ ದೊಡ್ಡ ಪ್ರಮಾಣದ ಕಬಡ್ಡಿಯನ್ನ ಏರ್ಪಡಿಸಿದ ಲಕ್ಷ್ಮಣ ಸವದಿ ಅಭಿಮಾನಿಗಳ ತಂಡಕ್ಕೆ ಧನ್ಯವಾದಗಳನ್ನ ತಿಳಿಸುತ್ತಾ, ಗ್ರಾಮೀಣ ಭಾಗದ ಇಷ್ಟೊಂದು ಪ್ರಮಾಣದಲ್ಲಿ ಅಚ್ಚುಕಟ್ಟಾಗಿ ಅಪ್ರೋ ಕಬಡ್ಡಿಗಿಂತಲೂ ವ್ಯವಸ್ಥಿತವಾಗಿರುವುದು ವಿಶೇಷ. ಶ್ರೀಮಂತ ಮಕ್ಕಳಿಗಿಂತ ಗ್ರಾಮೀಣ ಭಾಗದ ಬಡ ಮಕ್ಕಳಲ್ಲಿ ಹೆಚ್ಚಿನ ಪ್ರತಿಭೆ ಇರುತ್ತೆ. ಕಬಡ್ಡಿ, ಖೋ-ಖೋ, ಕುಸ್ತಿಗಳಿಗೆ ಸರ್ಕಾರ ಹೆಚ್ಚಿನ ಮಹತ್ವ ನೀಡಿ ಪ್ರತಿಭೆ ಇರುವ ಕ್ರೀಡಾಪಟುಗಳನ್ನ ಸರ್ಕಾರ ಗುರುತಿಸಿ ನೌಕರಿ ಕೊಡಬೇಕು ಅಂತ ಚಿದಾನಂದ ಸವದಿ ಹೇಳಿದ್ದಾರೆ. ನಾವು ಕೇಳಿದ್ವಿ, ಆದ್ರೆ ಇವತ್ತು ಕಣ್ಣಾಗ್ಲಿ ಕಾಣತಕ್ಕಂಥ ಸೌಭಾಗ್ಯ ನೀವು ನಮಗೆ ಒದಗಿಸಿಕೊಟ್ಟಿದ್ರಿ. ಇಲ್ಲಿರ್ತಕ್ಕಂಥ ಐನಾಪುರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳಿ, ಬಹುಶಃ ಈ ವರ್ಷ 66ನೇ ನಮ್ಮ ತಂದೆಯವರ ಹುಟ್ಟುಹಬ್ಬದ ನಿಮಿತ್ತ ಈ ಕಾರ್ಯಕ್ರಮದ ಆಯೋಜನೆ ಮಾಡಿ ನಮಗೆ ಈ ಭಾಗದ ಜನರ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳನ್ನ ಹೇಳಿ, ಇಲ್ಲಿರ್ತಕ್ಕಂಥ ಮಹಾಜನತೆಗೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ. ಮುಂದಿನ ವರ್ಷದ ಕಾರ್ಯಕ್ರಮವನ್ನ ಐನಾಪುರದಲ್ಲಿ ಮತ್ತೊಮ್ಮೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೇನೆ. ಇಲ್ಲಿ ಈ ಭಾಗದ ಜನರಿಗೆ ಇಲ್ಲಿ ಮೂಲೆಯಲ್ಲಿ ಕೂತಿರ್ತಕ್ಕಂಥ ಮುಂದಿನ ವರ್ಷ ಮತ್ತೆ ಮಾಡೋಣ ಕಬಡ್ಡಿ. ಮುಂದಿನ ವರ್ಷವೂ ಕೂಡ ಇನ್ನೂ ಅದ್ದೂರಿಯಾಗಿ ಇದೇ ಶಾಲಾ ಆವರಣದೊಳಗ ರಾಷ್ಟ್ರೀಯ ಮಟ್ಟದ ಕಬಡ್ಡಿಯನ್ನ ಮತ್ತೊಮ್ಮೆ ನಾವು ನೀವು ಸೇರಿ ಇನ್ನೂ ಅದ್ದೂರಿಯಾಗಿ, ಇನ್ನೂ ಅರ್ಥಪೂರ್ಣವಾಗಿ ಮುಂದಿನ ಫೆಬ್ರವರಿ 15, 16ನೇ ತಾರೀಕು ಮತ್ತೆ ಇದೇ ಗ್ರೌಂಡ್ ನಾಗ ಮತ್ತೊಮ್ಮೆ ರಾಷ್ಟ್ರೀಯ ಮಟ್ಟದ ಕಬಡ್ಡಿಯನ್ನ ನಾವೆಲ್ಲರೂ ಬಹುಶಃ ತಾವೆಲ್ಲರೂ ತೋರಿಸಿರ್ತಕ್ಕಂಥ ಪ್ರೀತಿ, ಅಭಿಮಾನ, ಆಶೀರ್ವಾದಕ್ಕೆ ನಾವೆಷ್ಟು ಕೃತಜ್ಞತೆ ಹೇಳೋ ಕೂಡ ಕಡಿಮೆ. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇದೇ ತರ ಇರ್ಲಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಈ ಬಹುಶಃ ಸಾವಿರಾರು ಸಂಖ್ಯೆಯಲ್ಲಿ ತಾವೇನು ಬಂದಿದ್ರೆ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ಆಶಿಸಿ, ಈ ಸಮಾರಂಭದಲ್ಲಿ ಕೊನೆಯ ಪಂದ್ಯ ಮುಗಿದ ತಕ್ಷಣ ಬಹುಮಾನ ವಿತರಣಾ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯೊಳಗ ಈ ಕಾರ್ಯಕ್ರಮ ಮುಗಿಸ್ಕೊಂಡು ತಮ್ಮ ಮನೆಗೆ ತೆರಳಬೇಕು ಅಂತ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಪ್ರೀತಿಯಿಂದ ಸತ್ಕರಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ, ಅಂತಾರಾಷ್ಟ್ರೀಯ ಹಾಗೂ ಪ್ರೊ ಕಬಡ್ಡಿ ಕ್ರೀಡಾಪಟುಗಳು ವಹಿಸಿದ್ರು. ಅತ್ಯುತ್ತಮ ದಾಳಿಗಾರ ಬಾರಾಮತಿಯ ವೀರೇಂದ್ರ, ಅತ್ಯುತ್ತಮ ಹಿಡಿತಗಾರ ರೈಸಿಂಗ್ ಬುಲ್ ಬೆಂಗಳೂರಿನ ರಜತ್, ಸರ್ವೋತ್ತಮ ಆಟಗಾರ ಪ್ರಣಯ್ ಪೂಜಾರಿ ಫೌಂಡೇಶನ್ ಗಣೇಶನಿಗೆ ಪಾರಿತೋಷಕ ಚಿದಾನಂದ ಸವದಿ, ಶಿವಕುಮಾರ ಸವದಿ, ಪ್ರವೀಣ್ ಗಾಣಿಗೇರ ನೀಡಿ ಗೌರವಿಸಿದ್ರು.
ಈ ವೇಳೆ ಯುವ ನಾಯಕ ಹಾಗೂ ಉದ್ಯಮಿ ಶಿವಕುಮಾರ ಸವದಿ, ಪಂದ್ಯಾಟಗಳ ರೂವಾರಿ ಪ್ರವೀಣ ಗಾಣಿಗೇರ, ಪಟ್ಟಣ ಪಂಚಾಯತ್ ಸದಸ್ಯರು ಆದ ಪ್ರವೀಣ ಗಾಣಿಗೇರ, ಅರುಣ ಗಾಣಿಗೇರ, ಸಂಜಯ್ ಕುಚನೂರೆ, ಸಂಜಯ್ ಬಿರಡಿ, ಮುಖಂಡರು ಆದ ಚಮನ್ ರಾವ್ ಪಾಟೀಲ, ವಿನಾಯಕ ಬಾಗಡಿ, ವಿಶಾಲ ನಿಂಬಾಳ, ಸಂತೋಷ ಸಾವಡ್ಕರ್, ರಮೇಶ್ ಚೌಗಲ, ಅಪ್ಪು ನ್ಯಾಮಗೌಡ, ಯಶವಂತ್ ಪಾಟೀಲ, ಸತೀಶ್ ಸಪರಾಜ್, ಗುಂಡ್ಲು ಕವಟಗೊಪ್ಪ, ಶಿವಾನಂದ ಗುಲಂಬಾವಿ, ಪೂಜಾರಿ, ಸುರೇಶ್ ವಾಘಮೊಳೆ, ಜ್ಯೋತಿ ಕುಮಾರ್ ಪಾಟೀಲ್, ವಿಶ್ವನಾಥ್ ಪಾಟೀಲ್, ಮಹಂತೇಶ್ ಟಕ್ಕನವರ, ಸಚಿನ್ ಚೌಗಲ, ನವೀನ್ ಗಾಣಿಗೇರ, ಪ್ರಕಾಶ್ ಗಾಣಿಗೇರ, ಬಾಹುಬಲಿ ಕುಸನಾಳಿ, ಗುಂಡು ಶೇಡಶಾಳೆ, ಸಂತೋಷ್ ಪಾಟೀಲ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ ಆತಣಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.